ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಸ್ಪರ್ಧೆಗೆ ವಿರೋಧ. ಟಿಕೆಟ್ ಘೋಷಣೆಗೂ ಮುನ್ನವೇ ಕಾರಜೋಳ ವಿರುದ್ಧ ಕಿಡಿ. ಗೋ ಬ್ಯಾಕ್ ಕಾರಜೋಳ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೋವಿಂದ ಕಾರಜೋಳ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಚೇರಿಯ ಕಿಟಕಿ ಗಾಜನ್ನ ಪ್ರತಿಭಟನಾಕಾರರು ಹೊಡೆದುಹಾಕಿದ್ದಾರೆ. ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರ ಪಟ್ಟು. ಗೋವಿಂದ ಕಾರಜೋಳ ಬೇಡ, ಲೋಕಲ್ ಇರುವಂತವರಿಗೆ, ಇಲ್ಲಿನ ಸ್ಥಳೀಯವಾದಂತಹ ಸಮಸ್ಯೆಗಳು, ಇಲ್ಲಿನ ವಿಚಾರಗಳನ್ನು ಅರ್ಥಂತವರಿಗೆ ಟಿಕೆಟ್ ಕೊಡಿ. ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್. ಹೀಗೆ ರಘುಚಂದನ್ ಬೆಂಬಲಿಗರಿಂದ ಧರಣಿ ಆಗ್ತಾ ಇದೆ. ಅಲ್ಲಿ ನೀವೀಗ ದೃಶ್ಯವನ್ನ ನೋಡಬಹುದು. ವಿ ವಾಂಟ್ ಲೋಕಲ್ ಲೀಡರ್ಸ್ ಅನ್ನೋ ರೀತಿಯಾಗಿ ಇವರ ಒತ್ತಾಯ. ಕಿಟಕಿ ಗಾಜನ್ನ ಪುಡಿ ಮಾಡಿ ಪ್ರತಿಭಟನೆ ಮಾಡಿದ್ರು. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಟಾಪ್ ಕಟ್ಟಾಗ್ತಿ ನಮ್ಮ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ ಗೋವಿಂದ ಕಾರಜೋಳ ಅವರ ವಿರುದ್ಧ ಇರುವಂತಹ ಆಕ್ರೋಶ ಏನು, ಜೊತೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಈಗ ಒತ್ತಾಯ ಅಂತ? ಅವಿನಾಶ್, ಏನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರ ಹೆಸರು ಬಹುತೇಕ ಫೈನಲ್ ಆಗಿದೆ. ಅಧಿಕೃತವಾಗಿ ಘೋಷಣೆ ಮಾತ್ರ ಬಾಕಿ ಇದೆ ಅಂತಕ್ಕಂತ ಮಾಹಿತಿ ಹೊರಬಿದ್ದ ಹಿನ್ನೆಲೆಯಲ್ಲಿ ಇವತ್ತು ಏನಂತಂದ್ರೆ ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಕಚೇರಿಗೆ ಕೆಲವು ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಹೊಳಲ್ಕೆರೆಯ ಬಿಜೆಪಿ ಎಂಎಲ್ಎ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಕೂಡ ಏನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಅವರ ಬೆಂಬಲಿಗರು ಇವತ್ತು ಮುತ್ತಿಗೆ ಹಾಕಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ಕಚೇರಿಯ ಕಿಟಕಿಯ ಗ್ಲಾಸ್ ಅನ್ನ ಹೊಡೆದು ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ರು. ಯಾವುದೇ ಕಾರಣಕ್ಕೂ ಹೊರಗಿನಿಂದ ಬಂದಂತವರಿಗೆ ಇಲ್ಲಿ ಟಿಕೆಟ್ ಕೊಡಬಾರದು, ಸ್ಥಳೀಯರಿಗೆ ಮಹತ್ವವನ್ನು ಕೊಟ್ಟು ಸ್ಥಳೀಯ ಅಭ್ಯರ್ಥಿಯಾಗಿರ್ತಕ್ಕಂಥ ರಘುಚಂದನ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಪ್ರತಿಭಟನಾಕಾರರ ಆಗ್ರಹವಾಗಿದೆ. ಅಷ್ಟೇ ಅಲ್ಲ, ಜೊತೆಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಮುರಳಿ ಅವರಿಗೂ ಕೂಡ ಮುತ್ತಿಗೆ ಹಾಕಿ ಅವ್ರ ಮೂಲಕ ರಾಜ್ಯ ಕಮಿಟಿಗೆ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಸ್ಥರಿಗೂ ಕೂಡ ಮನವಿ ಸಲ್ಲಿಸತಕ್ಕಂಥ ಪ್ರಯತ್ನವನ್ನ ಪ್ರತಿಭಟನಾಕಾರರು ಮಾಡಿದ್ರು. ಆದ್ರೆ ಈ ಎಲ್ಲಾ ಅಂಶಗಳನ್ನ ಗಮನಿಸಿರ್ತಕ್ಕಂಥ ಹೈಕಮಾಂಡ್ ಆಗಿರ್ಬೋದು, ಈ ಒಂದು ಬಿಜೆಪಿ ಮುಖ್ಯಸ್ಥರಾಗಿರ್ಬೋದು, ಯಾವ ರೀತಿಯ ತೀರ್ಮಾನ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಬಹುಮುಖ್ಯ ಪ್ರಶ್ನೆ ಆಗ್ತದೆ ಅವಿನಾಶ್. ಯಾಕಂತಂದ್ರೆ ಗೋವಿಂದ ಕಾರಜೋಳ ಅವರ ಏನು ಅಭ್ಯರ್ಥಿ ಅಂತಕ್ಕಂಥ ಪಟ್ಟಿ ಇನ್ನೂ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ, ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆಗ್ಲೇ ಚಿತ್ರದುರ್ಗದಲ್ಲಿ ಕಾರಜೋಳ ವಿರುದ್ಧ ಈ ರೀತಿಯ ಆಕ್ರೋಶ ವ್ಯಕ್ತ ಆಗ್ತಿದೆ. ಹೀಗಾಗಿ ಈ ಯಾವ ರೀತಿಯ ತೀರ್ಮಾನವನ್ನ ಬಿಜೆಪಿ ಕೈಗೊಳ್ತದೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಿದೆ ಅವಿನಾಶ್. ಧನ್ಯವಾದ ಬಸವರಾಜ್. ಇದು ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ಗೆ ಟಿಕೆಟ್ ಕೊಡಬೇಕು ಅಂತ ಅವರ ಬೆಂಬಲಿಗರು ಈಗ ಬಿಜೆಪಿ ಕಚೇರಿಯ ಗಾಜನ ಜಖಂ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.